ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ KE ಅವರ ಕಡೆಯಿಂದ ಬಂದಿರೋದು ಕರ್ನಾಟಕದಲ್ಲಿ ಎಕ್ಸ್ ಡಿಫೆನ್ಸ್ ಕೋಟಾಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಯಾರ್ಯಾರು ಎಕ್ಸ್ ಡಿಫೆನ್ಸ್ ಕೋಟಾಗೆ ಸಂಬಂಧಪಟ್ಟ ಸ್ಟೂಡೆಂಟ್ಗಳಿದ್ದಿದ್ರೆ ಇಷ್ಟು ವರ್ಷ ಏನು ಮಾಡ್ತಿದ್ರು ಅಂತಂದರೆ, ಫಸ್ಟ್ ಅವರು ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಿತ್ತು. ಆ ಒಂದು ಅಪ್ಲಿಕೇಶನ್ ಫಾರ್ಮಿನ ಒಂದು PDF ಅನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಿತ್ತು. ಅಪ್ಲೋಡ್ ಮಾಡಿದ ಮೇಲೆ ಎಲ್ಲ ಡೀಟೇಲ್ಸನ್ನು ನೋಡ್ಕೊಂಡು ಬಿಟ್ಟು ಅವರಿಗೆ ಎಕ್ಸ್ ಡಿಫೆನ್ಸ್ ಕೋಟಾದ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತಿತ್ತು. ಆದರೆ ಈ ವರ್ಷ KE ಅವರ ಒಂದು ಸಿಸ್ಟಮ್ ಸ್ವಲ್ಪ ಬದಲಾವಣೆ ಕಂಡಿರೋದ್ರಿಂದ ಏನಾಗಿದೆ ಅಂತಂದರೆ, ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆನೇ ಎಕ್ಸ್ ಡಿಫೆನ್ಸ್ ಕೋಟಾದ ಸರ್ಟಿಫಿಕೇಟನ್ನು ನಾವು ಅಪ್ಲೋಡ್ ಮಾಡಬೇಕಾಗಿದೆ. ಆದರೆ KE ಅವರು ಇದರಲ್ಲೂ ಒಂದು ಸ್ಮಾಲ್ ಚೇಂಜನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋ ಹಾಗೆ ಮಾಡಿರೋದೇನಂತಂದರೆ, ಎಕ್ಸ್ ಡಿಫೆನ್ಸ್ ಕೋಟಾಗೆ ನೀವು ಸಂಬಂಧಪಟ್ಟವರಾಗಿದ್ದರೆ ಅಪ್ಲಿಕೇಶನ್ನಲ್ಲಿ 2 ಸ್ಟೇಜಸ್ ಇದೆ, ಹೌದಾ? ಒಂದು ರಿಜಿಸ್ಟ್ರೇಷನ್, ಎರಡನೇದು ಸಬ್ಮಿಟಿಂಗ್ ದ ಡೀಟೇಲ್ಸ್ ಇನ್ ದ ಸೆಕೆಂಡ್ ಸ್ಟೇಜ್. ಸೊ ಎಕ್ಸ್ ಡಿಫೆನ್ಸ್ ಕೋಟಾಗೆ ಸಂಬಂಧಪಟ್ಟವರು ಮೊದಲು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡ ಮೇಲೆ ಅವರಿಗೆ ಅವರ ಒಂದು ನಂಬರ್, ಅಂದರೆ ರಿಜಿಸ್ಟ್ರೇಷನ್ ನಂಬರ್ ರಿಲೀಸ್ ಆಗ್ತದೆ. ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ತೆಗೆದುಕೊಂಡು, ಆ ಅಪ್ಲಿಕೇಶನ್ ನಂಬರ್ ಒಂದು ಬರ್ತದೆ, ಆ ಅಪ್ಲಿಕೇಶನ್ ನಂಬರನ್ನು ತೆಗೆದುಕೊಂಡು ಸೇವಾ ಸಿಂಧು ಪೋರ್ಟಲಲ್ಲಿ ಅದನ್ನು ಅಪ್ಲೈ ಮಾಡಿದರೆ ನಿಮಗೆ ನಿಮ್ಮ ಎಕ್ಸ್ ಡಿಫೆನ್ಸ್ ಸರ್ಟಿಫಿಕೇಟ್ ಸಿಗ್ತದ ಅನ್ನೋದನ್ನು KE ಅವರು ಹೇಳಿರೋದು. ಅದಕ್ಕೆ ಎಕ್ಸ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಸಪರೇಟಾಗಿ ಫಾರ್ಮ್ಯಾಟನ್ನು KE ವೆಬ್ಸೈಟಲ್ಲಿ ಕೊಟ್ಟಿಲ್ಲ. ಅವರು ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು. ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ KE ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಅದರಲ್ಲಿ ಬರುವಂತಹ ಅಪ್ಲಿಕೇಶನ್ ನಂಬರ್ನ ನೀವು ಎಂಟ್ರಿ ಮಾಡಿದ್ರಿ ಅಂತಂದರೆ ನಿಮಗೆ ಎಕ್ಸ್ ಡಿಫೆನ್ಸ್ ಕೋಟಾದ ಸರ್ಟಿಫಿಕೇಟ್ ಸಿಗ್ತದೆ. ಆ ಸರ್ಟಿಫಿಕೇಟ್ ತೊಗೊಂಡು ವಿದಿನ್ ದ ಲಾಸ್ಟ್ ಡೇಟ್ ನೀವು KEಯ ಸೆಕೆಂಡ್ ಸ್ಟೇಜ್ ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡಬೇಕು. ಇದಿಷ್ಟು KE ಇಂದ ಬಂದಿರುವಂಥ ನೋಟಿಫಿಕೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.